ಮೇಡಮ್ ಅವರು ಇವಾಗ ಯಾರು ಮಾಡಿದ? ನಾನು ಮಾಡಿದನಾ? ಹೌದು, ನಿಮ್ಮ ಮೇಲೇನೆ ನೇರ ಆರೋಪ ಮಾಡ್ತಿದ್ದಾರೆ. ಈಗ ನೋಡಿ, ಅವ್ರು ನಮ್ಮ ಜೊತೆ ಅವ್ರು ಏನಾಗಿದೆ, ಅವ್ರಿಗೆ ನಮಗೂ ಈಗ ಸಂಬಂಧ ಅಷ್ಟಕ್ಕಷ್ಟೇ ಇರೋದ್ರಿಂದ ಅವ್ರು ನಮ್ ತಗೊಂಡ್ ಮಾಡ್ತಾ ಇದಾರೆ ಅಷ್ಟೇ. ಅದನ್ ಬಿಟ್ರೆ ಈಗ ನಾನೇ ಮಾಡಿದೀನಿ, ಮದುವೆ ಮಾಡಿದೀನಿ ಅಂತಾರ. ಈಗ ನನ್ನ ಜೊತೆ ಎಲ್ಲಾ ಫೋಟೋಗಳಿದಾವೆ. ಅಲ್ಲಿ ಯಾರು ಮಾಡಿದ್ದಾರೆ, ಯಾರು ಮಂತ್ರ ಹೋಗಿದ್ದಾರೆ, ಎಲ್ಲ ನನ್ನ ಜೊತೆ ಫೋಟೋಗಳಿದಾವೆ. ನಾನು ನಿಮ್ಗೆ ಕಳಿಸ್ತೀನಿ, ಸೋರನಿಂದ ಕಳಿಸ್ತೀನಿ, ಅದು ನೋಡಿ. ಆಮೇಲೆ ಅನ್ನೆಸರಿ ಬ್ಲೇಮ್ ಮಾಡೋದ್ ಬದಲಾಗಿ ಮದ್ವೆ ಆಗಿದ್ದಲ್ಲಿ ಊರಲ್ಲಿ ಐಗಳಿಯಲ್ಲಿ ಐಗಳಿ, ನಿಮ್ಮ ಊರಿಗೂ ಐಗಳಿಗೆ ಎಷ್ಟು ದೂರ? ನಮ್ಮ ಅದು ಐಗಳಿ ನಮ್ಮ ಊರೇ. ಓಕೆ, ಎಷ್ಟು ಡಿಸ್ಟೆನ್ಸ್ ಆ ಪ್ಲೇಸ್ಗೂ ನಿಮ್ಮ ಮನೆಗೂ? ಅವ್ರದ್ದು ನಮ್ದು ಪಕ್ಕ ಮನೆ ಇದೆ. ಹೌದು. ಅಲ್ಲ, ನಿಮ್ ಮನೆ ಎದುರೇ ಮದ್ವೆ ಆಗಿದ್ದಲ್ವಾ? ಇಲ್ಲ ಸಮಾಜ ರಾಜೇಂದ್ರ ಅವರೇ ಅಲ್ವಾ? ಸಮಾಜ ಮಂದಿರದಲ್ಲಿ ಅವ್ರ ಮನೆ ಮೇಡಮ್, ಅವ್ರ ಮನೆ ಸಮಾಜ ಮಂದಿರದಲ್ಲಿ ಮೇಡಮ್ ಅವ್ರ ಮನೆ ಮುಂದ್ಗಡೆ ಅವ್ರ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನೈಟು ಅರಿಶಿನ ಶಾಸ್ತ್ರ ಮಾಡಿದ್ದು ಮೇಡಮ್. ರವೀಂದ್ರ ಅವರೇ ಅವ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ಅರಿಶಿನ ಶಾಸ್ತ್ರ ಮಾಡಿದ್ದು ಮೇಡಮ್. ನಮ್ದು ಪ್ಲೀಸ್ ಹೇಳಿ. ಮದುವೆ ಆಗಿದ್ದು ಅಂಬೇಡ್ಕರ್ ಭವನದಲ್ಲಿ ಮೇಡಮ್. ಎಸ್. ಅಲ್ಲ, ಆಮೇಲೆ ಅವ್ರು ಹೇಳ್ತಾ 50 ಮೀಟರ್ ಅಷ್ಟೇ ಇರೋದು. ಅವ್ರ ಊರಿಗೆ ಹೋಗಿದ್ನಂತ. ಊರಿಗೆ ಹೋಗಿ ನನಗೇನು ಅವಶ್ಯಕತೆ ಇದೆ? ಊರಿಗೆ ಹೋಗಿ ನಾ ಮದುವೆ ಮಾಡ್ಲಿಕ್ಕೆ, ಇವ್ನು ಮದುವೆ ಮಾಡ್ಲಿಕ್ಕೆ ನನಗೆ ಅವಶ್ಯಕತೆ ಇದೆ? ಅಲ್ಲಿ ಊರಿಗೆ ಅವ್ರು ಯಾವ ರವೀಂದ್ರ ಅವರೇ, ಹಾಗಾದ್ರೆ ಅವ್ರ ತಾಯಿ ಸುಳ್ಳು ಹೇಳ್ತಾರಾ? ಹುಡುಗಿ ತಾಯಿ ಸುಳ್ಳು ಹೇಳ್ತಾರಾ? ನೀವೇ ಅವ್ರ ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಅಪ್ರಾಪ್ತ ಇದ್ರು ಏನ್ ಪ್ರಾಬ್ಲಮ್ ಇಲ್ಲ, ನಾನು ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸ್ತೀನಿ ಅಂತ ನೀವು ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸಿ ಮದುವೆ ಮಾಡಿಸಿದ್ರಿ. ಈಗ ನೋಡಿ, ಒಂದ್ ಕೆಲಸ ಮಾಡಿ, ಆಧಾರ್ ಕಾರ್ಡ್ ಯಾವ ಚೇಂಜ್ ಮಾಡ್ತಾರೆ ಅವ್ನ ತಂದ್ರೆ ಗೊತ್ತಾಗುತ್ತೆ ಯಾರು ಮಾಡಿಸಿದಾರ ಅಂತ ವಿಷಯ ಗೊತ್ತಾಗುತ್ತಲ್ಲ. ನನ್ನ ಅಥವಾ ಅವ್ನು ಕೇಳೋ ಬದಲಾಗಿ ಆಧಾರ್ ಕಾರ್ಡ್ ಯಾರು ಚೇಂಜ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ. ಕೇಳಿದ್ರೆ ಯಾರು ಮಾಡಿದಾರೆ ಅಂತ ಗೊತ್ತಾಗುತ್ತಲ್ಲ. ನೀವು ತಾವು ಒಂದ್ ಸೈಡ್ ಮಾತಾಡಬೇಡಿ, ಕೇಳಿ. ಸೊ ಎರಡು ಈಕ್ವಲ್ ಆಗಿ ವಿಚಾರ ಮಾಡಿ, ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದಾರೆ ಅಂತ ಗೊತ್ತಾಗುತ್ತೆ. ಸೊ ವಿಷಯ ಗೊತ್ತಾಗುತ್ತಲ್ಲ. ವೆರಿಫೈ ಮಾಡಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ. ಡಿಪಾರ್ಟ್ಮೆಂಟ್ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾಗ ಏನಂತ ಗೊತ್ತಾಗುತ್ತೆ. ಏನ್ ವೆರಿಫೈ ಅದಕ್ಕೆ ಮೇಡಮ್ ಅವ್ರು ಮಾಡಿ ಕೊಟ್ಟಿದ್ದೆ ಅವ್ರು. ಇವಾಗ ಮತ್ತೆ ಇವಾಗ ಇಲ್ದೊಂದು ಕ್ವಶನ್ ಕೇಳಿದ್ರೆ ಏನ್ ಅನ್ಬೇಕು ಮೇಡಮ್ ನಾವು? ಯಾಕಂದ್ರೆ ಇವಾಗ ನನ್ನ ಹೆಂಡ್ರನ್ನ ಒಂದ್ ಸೈಡ್ ಅಲ್ಲಿ ಇಟ್ಟವ್ರೆ, ನಾನು ಒಂದ್ ಸೈಡ್ ಇದ್ದೀನಿ. ಇವಾಗ ಆಲ್ರೆಡಿ ನೀವು ಆಮೇಲೆ ನಾವು ಯಾವ್ದು ಪ್ರಾಬ್ಲಮ್ ಅಲ್ಲಿ ನನ್ನ ಹೆಂಡ್ರ ಮಧ್ಯದಲ್ಲಿ ನನ್ನ ಮಧ್ಯದಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಬಿಡಿ ಮೇಡಮ್, ಇದು ನೋಡಿ ಅವ್ರಿಗೆ ಕೇಳಿ ಅವ್ರದ್ದು ಏನಿದೆ. ಸೊ ಅದು ಎನ್ಕ್ವೈರಿ ಆಗ್ಬಿಡಿ, ಯಾರು ಮಾಡಿದಾರೆ ಅನ್ನೋದು ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ತಪ್ಪಿಸೋರ್ ಮೇಲೆ ಆಕ್ಷನ್ ಆಗ್ಲಿ. ನಂದು ಅದೇ ಬೇಡಿಕೆ. ಯಾರು ತಿದ್ದುಪಡಿ ಮಾಡಿದ್ದಾರೆ, ಯಾರು ಮದುವೆ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗ್ಲಿ. ಚೆನ್ನಾಗಿದ್ದಂಥವ್ರು ಈಗ ಚೆನ್ನಾಗಿಲ್ಲ, ಸಂಬಂಧ ಹಾಳಾಗಿದೆ, ಯಾಕೆ? ಏನ್ ಕಾರಣ? ನೀವೇನ್ ಆರೋಪ ಮಾಡ್ತಿರೋದು ಈಗ? ಆರೋಪ ಮಾಡ್ತಾ ಇದ್ರೆ ಅವ್ರ ವ್ಯವಹಾರಗಳು ಸರಿ ಇಲ್ಲ. ಏನ್ ವ್ಯವಹಾರ ಹೇಳ್ಬೋದಾ? ವ್ಯವಹಾರ ಏನ್ ಮಾಡ್ತಾರೆ ವ್ಯವಹಾರ ಕೇಳಿ. ಆಲ್ರೆಡಿ ಅದ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಸ್ಟೇಷನ್ ದಲ್ಲಿ. ನಾವು ಆ ವ್ಯವಹಾರ ಮಾಡಬೇಡಿ ಅಂತ ಅಂದಿದ್ದಕ್ಕೆ ಅದು ಗಲಾಟೆ ಆಗಿ ಒಂದು ಇಶ್ಯೂ ಆಗಿದೆ. ಅದನ್ನ ಇಲ್ಲದ ಸಮಯದಲ್ಲಿ ನನ್ನ ಮೇಲೆ ಆರೋಪ ಮಾಡಿದ್ರು. ಸೊ ಅದ್ರ ಆದ ನಂತರ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದಾವೆ ಅಷ್ಟೇ. ಸೊ ಇವ್ರ ಬಗ್ಗೆ ಎಲ್ಲಾರು ಕೇಳಿ, ಊರಲ್ಲಿ ಗೊತ್ತಾಗುತ್ತೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಅದನ್ನ ಅವ್ರು ಕೇಳಿ ನೋಡಿ. ಇರುವಾಗ ಯಾರು ತಪ್ಪು ಮಾಡಿದಾರೆ ಆಕ್ಷನ್ ಆಗ್ಲಿ. ನಂದು ಅದೇ ಬೇಕೆ, ಪಕ್ಕ ಎನ್ಕ್ವೈರಿ ಆಗ್ಲಿ. ತಿದ್ದುಪಡಿ ಯಾರು ಮಾಡಿದ್ದಾರೆ, ಮದುವೆ ಯಾರು ಮಾಡಿದ್ದಾರೆ, ಅದು ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ಮೇಲೆ ಯಾರ ಮೇಲೆ ಆಕ್ಷನ್ ತಪ್ಪಾದ್ರೆ ಅವ್ರ ಮೇಲೆ ಆಕ್ಷನ್ ಆಗಿಲ್ಲ 100%. ಅದಕ್ಕೆ ನಂದು ಏನೇ ಇರೋದು ನಾನು ಕಾನೂನು ಪ್ರಕಾರ ಹೋಗ್ತೀನಿ. ಏನ್ ವ್ಯವಹಾರ ರಾಜೇಂದ್ರ? ಏನ್ ವ್ಯವಹಾರ? ರವೀಂದ್ರ ಅವರು ಆರೋಪ ಮಾಡ್ತಿದಾರಲ್ಲ, ಅವ್ರು ಕೇಳಿ. ಮೇಡಮ್ ನಮ್ದು ಯಾವ ಏನಕ್ಕೆ ಏನು ಸ್ವಂತ ಬಿಸ್ನೆಸ್ ಐತಿ ಮೇಡಮ್ ನಮ್ದು. ನಾವು ಎಲ್ಲಿ ಮಂಟಪ ಹೊಡಿತೀವಿ, ಆಮೇಲೆ ಗಾಡಿ ಮೇಲೆ ಜಾಸ್ತಿ ಹೋಗೋದು ನಾನು. ಇದ್ ಬಿಟ್ರೆ ಮತ್ತೆ ಏನು ಯಾವ ಏನಕ್ಕೆ ಏನಿಲ್ಲ ಮೇಡಮ್ ನಮ್ದು. ಈ ಥರ ವ್ಯವಹಾರ ಅಂತ ಹೇಳ್ಬಿಟ್ಟು ನಮ್ಮನ್ನ ಒಂಥರ ಕೀಳಾಗಿ ಮಾಡ್ತಾ ಇದ್ದಾರೆ ಮೇಡಮ್ ಇವರು. ಯಾವಾರ ಅನ್ನಕ್ಕೆ ಅವ್ರನ್ನ ಕೇಳಿ ಮೇಡಮ್. ಯಾವಾರ ಅಂದ್ರೆ ನನಗೆ ಗೊತ್ತಿಲ್ಲ, ಯಾವಾರ ಅಂದ್ರೆ ಅವ್ರಿಗೆ ಹೇಳಂತ ಹೇಳಿ ನೋಡೋಣ. ಯಾವಾರ ಅಂದ್ರೆ ಇವೇ ನಾವು ಮಾಡೋದು. ಈಗ ನಿಮ್ಮ ಮುಂದೆನೆ ಅವ್ರು ಆರೋಪ ಮಾಡ್ತಿದ್ದಾರೆ. ಗಾಡಿ ಮೇಲೆ ಯಾವುದೇ ಪ್ರೂಫ್ ಇಲ್ಲದೆ ಆರೋಪ ಮಾಡ್ತಾರಾ? ಓರ್ವ IPS ಅಧಿಕಾರಿ ಅವರು. ಮೇಡಮ್ ಏನ್ ಇಲ್ಲ ಮೇಡಮ್, ನಮ್ದು ಯಾವುದೇ ಕಾರಣಕ್ಕೂ ಯಾವಾರ ಅನ್ನಕ್ಕೆ ಏನೂ ಇಲ್ಲ ಮೇಡಮ್. ನಾವು ಆ ಥರ ಎಂದು ನಾವು ಅವ್ರು ಹೇಳ್ತಾ ಇದ್ದಾರೆ ಯಾವಾರ ಅನ್ನಕ್ಕೆ ಏನು ಮಾಡ್ತಿದ್ವಿ ಅದನ್ನಾದ್ರೂ ಬೇಕು ಮೇಡಮ್ ನಮಗೆ. ಎಸ್ ಥ್ಯಾಂಕ್ ಯು ರಾಜೇಂದ್ರ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.